ನೋಡಿ, ನಾವೆಷ್ಟು ದೂರದಿಂದ ಬರ್ತಿದ್ದೀವಿ. ಆವಾಗ ಈ ಜಾಗ ಎಷ್ಟು ದೂರದಲ್ಲಿ ಕಾಣಿಸ್ತಿತ್ತು. ನಾ ಆ ಭಾಗದಲ್ಲಿದ್ದೆ. ಈಗ ನೋಡಿ, ಸಮುದ್ರ ಎಷ್ಟು ಹಿಂದೆ ಬಂದಿದೆ, ಇಲ್ಲಿ ತನಕನೂ ಬಂದಿದೆ. ಎಂಥ ವಿಸ್ಮಯ ಅಲ್ವಾ? ನಿಗದಿತ ಸಮಯಕ್ಕೆ ಇದನ್ನು ಕಂಡುಕೊಂಡವ್ರು ಯಾರು? ಭಕ್ತರಿಗೆ ಸದಾ ಕಾಲದಲ್ಲೂ ಏನೋ ಒಂದು ಒಳಿತು ಅನ್ನೋದು ಹುಡುಕೊಂಡು ಹೋದರೆ ಭಗವಂತ ಅಲ್ಲಿಟ್ಟೇ ಇರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ಇಲ್ಲಿ ಸಂಕಲ್ಪಪೂರ್ವಕ ನಿಷ್ಕಳಂಕ ಮಹಾದೇವನ ಪೂಜೆಯನ್ನು ಮಾಡಿಸಲಾಗುತ್ತೆ. ನೋಡಿ, ಆಗ್ತಾ ಇದೆ ಪೂಜೆ. ಇಲ್ಲಿ 5 ಪಂಚಪಾಂಡವರಿಂದ 5 ಸನ್ನಿಧಿಗಳು ಪ್ರತಿಷ್ಠಾಪನೆಗೊಂಡಿವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಷ್ಕಳಂಕ ಮಹಾದೇವನ ದರ್ಶನದಿಂದ ಸಕಲರೂ ಪಾಪ ವಿಮುಕ್ತರಾಗಿ ಕೇವಲ ಪುಣ್ಯಾತ್ಮರಾಗಿ ಉದ್ಧಾರವಾಗುವ ಹಾಗಾಗಲಿ ಅಂತ ಕೇಳ್ಕೊಳ್ಳೋಣ. ಹರ ಹರ ಮಹಾದೇವ ಶಂಭೋ ಶಂಕರ. ಧರ್ಮಧ್ವಜ ಯಾವಾಗಲೂ ವಿಜಯಧ್ವಜ ಹೀಗೆ ಹಾರಾಡ್ತಾ ಇರಲಿ ನಮ್ಮ ದೇಶದಲ್ಲಿ.